ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಯೇಶ್ ಕನ್ನಡ ವ್ಲಾಗ್ಸ್. ಇವತ್ತು ಸಂಡೇ ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಿದು? ಮೇಡಮ್, ನಮ್ಮ ಮೇಡಮಿಗೆ ಬೆಳಗ್ಗೆನೇ ಬಬ್ಬಲ್ ಆಡ್ಕೊಂಡಿರ್ಬೇಕು ಈ ಬಾಲ್ಕನಿಗೆ ಬಂದುಬಿಟ್ಟು. ಹಾಯ್ ಮಾಡು ಬಂಗಾರ. ಹಾಯ್ ಗೈಸ್, ಯೂಶ್ವಲಿ ಸಂಡೇ ನಾವು ಸ್ವಲ್ಪ ಲೇಟಾಗಿ ಎದ್ದೇಳ್ತೀವಿ, ಹಾಗಾಗಿ ತಿಂಡಿ ಏನು ಮಾಡಿರಲಿಲ್ಲ. ಸೊ ನನ್ನ ಹಸ್ಬೆಂಡ್ ತಿಂಡಿ ತಗೊಬರೋಕ್ಕೆ ಹಾಗೆ ಇವತ್ತು ಚಿಕನ್ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದಾರೆ. ಸೊ ಹಾಗೆ ಅದನ್ನು ತಗೊಂಡು ಬರೋಕ್ಕೆ ಅಂತ ಹೋಗಿದ್ದಾರೆ. ಸೊ ಈಗ ನಾನು ನನ್ನ ಮಗಳಿಗೆ ಹೆಸರು ಕಾಳು ದೋಸೆ ಮಾಡ್ತಾ ಇದ್ದೀನಿ. ಅವಳಿಗೇನು ಅಷ್ಟಾಗಿ ಹೊರಗಡೆ ತಿಂಡಿ ಎಲ್ಲ ಕೊಡೋದಿಲ್ಲ. ಇಡ್ಲಿ ಒಂದು ಯಾವಾಗಾದರೂ ಒಂದೊಂದು ಸರಿ ಕೊಡ್ತೀವಿ ಅಷ್ಟೇ. ಸೊ ರಾತ್ರಿಯೇ ಹೆಸರು ಕಾಳು ಮತ್ತು ಅಕ್ಕಿನ ನೆನೆಸಿಟ್ಟಿದ್ದೆ. ಸೊ ಅದರಿಂದ ಇವತ್ತು ಒಂದು ದೋಸೆ ಮಾಡಿಕೊಡ್ತಾ ಇದ್ದೀನಿ ಅವಳಿಗೆ. ಬೇಗ ಬೇಗ ತಿನ್ಬೇಕಾಯ್ತಾ? ಗುಡ್ ಗರ್ಲ್ ಅಲ್ಲ ಅಮ್ಮ. ನನ್ನ ಹಸ್ಬೆಂಡ್ ಹೋಟೆಲಿಂದ ಇಡ್ಲಿ ಮತ್ತು ವಡೆನ ತಂದಿದ್ರು. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಲೈಕ್ ನಾವು ಯಾವಾಗಲೂ ರೆಗ್ಯುಲರಾಗಿ ತೊಗೊಳ್ಳೋ ಹೋಟೆಲಿಂದನೇ ತಂದಿದ್ರು. ಅವ್ರು ಅಲ್ಲೇ ತಿನ್ಕೊಂಡು ನನಗೆ ಮಾತ್ರ ತೊಗೊಂಡು ಬಂದಿದ್ರು ಇಡ್ಲಿ ಮತ್ತು ವಡೆನ. ಸೊ ತಿಂಡಿ ಎಲ್ಲ ತಿನ್ಕೊಂಡು ನನ್ನ ಮಗಳಿಗೂ ತಿನ್ನಿಸಿ ಒಂದು ಹೇರ್ ಪ್ಯಾಕ್ನ ರೆಡಿ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ಹೇರ್ ಕೇರ್ ಮಾಡಿದೆ. 1-2 ಸ್ಪೂನ್ಸ್ ಫ್ಲಾಕ್ಸ್ ಸೀಡ್ಸ್ನ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಒಂದು ಜೆಲ್ ಫಾರ್ಮ್ ಆಗುತ್ತೆ. ಸೊ ಅದು ಬಿಸಿ ಇರುವಾಗಲೇ ಫಿಲ್ಟರ್ ಮಾಡಿ ಇಟ್ಕೋಬೇಕು. ತಣ್ಣಗಾದ್ಮೇಲೆ ಫುಲ್ ಜೆಲ್ ಫಾರ್ಮ್ ಆಗುತ್ತೆ. ಅದನ್ನ ಫಿಲ್ಟರ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ನೆಕ್ಸ್ಟ್ ಈ ಜೆಲ್ನ ಕಂಪ್ಲೀಟ್ ತಣ್ಣಗಾಗಲಿಕ್ಕೆ ಬಿಡಬೇಕು. ಸೊ ಈ ಫ್ಲಾಕ್ಸ್ ಸೀಡ್ಸ್ಗೆ ಜೆಲ್ಗೆ ವಿಟಮಿನ್ ಇ ಕ್ಯಾಪ್ಸಿಲ್ಸ್ನ ಹಾಕ್ಕೊಳ್ತಿದ್ದೀನಿ. ನನ್ನ ಹೇರ್ ಲೆಂತ್ಗೆ 2 ಕ್ಯಾಪ್ಸಿಲ್ಸ್ ಸಾಕಾಗುತ್ತೆ. ಸೊ ಆಲ್ರೆಡಿ ಎಲ್ರಿಗೂ ಗೊತ್ತೇ ಇದೆ ಫ್ಲಾಕ್ಸ್ ಸೀಡ್ಸ್ ಬೆನಿಫಿಟ್ಸ್ ಎಷ್ಟೆಲ್ಲ ಇದೆ ಅಂಥೇಳಿ. ಸೊ ರೆಗ್ಯುಲರಾಗಿ ಅಂದರೆ ಲೈಕ್ 15 ಡೇಸ್ ಒನ್ಸ್ ಅಂತೂ ಯೂಸ್ ಮಾಡ್ತಿದ್ದೆ ನಾನು ಮುಂಚೆ. ಈ ಒಂದು 2 ಮಂತ್ಸಿಂದ ಬರೀ ಅತ್ತೆ ಮನೆ ಅಮ್ಮನ ಮನೆ ಅಂತ ಎವ್ರಿ ವೀಕೆಂಡ್ ಹೋಗ್ತಾ ಇರೋದ್ರಿಂದ ಕರೆಕ್ಟಾಗಿ ಪ್ರಾಪರಾಗಿ ಹೇರ್ ಕೇರ್ ಮಾಡಲಿಕ್ಕೆ ಆಗಲೇ ಇಲ್ಲ. ಸೊ ಹಾಗಾಗಿ ಇವತ್ತು ಸಂಡೇ ಮನೇಲಿ ಹೇಗೂ ಫ್ರೀ ಆಗಿದ್ವಿ, ಹೊರಗಡೆ ಏನೂ ಹೋಗೋದಿಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ಈ ಪ್ಯಾಕ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಕೋಲ್ಡ್ ಪ್ರೆಸ್ಡ್ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ಕೈಯಲ್ಲೇ. ನಾನು ಹಿಂಗೆ ಕೈಯಲ್ಲೇ ಮಾಡ್ಕೊಳ್ತೀನಿ. ಹೀಗೆ ಬರ್ತಾ ಇದೆ. ಹಚ್ಕೊಳ್ಳೋಕ್ಕೆ ಸ್ವಲ್ಪ ಮೆಸ್ಸಿ ಅಂತ ಅನಿಸುತ್ತೆ, ಆದ್ರೂ ನಮ್ಮ ಹೇರ್ ಕೇರ್ನ ಚೆನ್ನಾಗಿ ಇಟ್ಕೋಬೇಕು. ನಮ್ಮ ಹೇರ್ ಕೇರ್ನ ಸಿಕ್ಕಾಪಟ್ಟೆ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಒಂದು ಕ್ವಾರ್ಟರ್ಸಲ್ಲಿರೋದು ಹಾರ್ಡ್ ವಾಟರು. ಸೊ ಹಾಗಾಗಿ ಇಲ್ಲಿನ ನೀರಿನ ಇದಕ್ಕಂತೂ ನಾವು ಹೇರ್ ಕೇರ್ನ ತುಂಬ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಮಾಡ್ತೀನಿ ಕೂಡ, ಹೇಗಾಗುತ್ತೆ, ಮಗಳು ಬೇರೆ ಇದ್ದಾಳೆ. ಸೊ ಎಷ್ಟು ಸಾಧ್ಯ ಅಷ್ಟು ಹೇರ್ ಕೇರ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಹೇರ್ ಮತ್ತು ಸ್ಕಿನ್ ಅಂತೂ ಫುಲ್ಲು ಡ್ಯಾಮೇಜ್ ಆಗೋಗ್ಬಿಟ್ಟಿದೆ. ಒಂದು 2 ಮಂತ್ಸಿಂದ ನಾನು ಸೆಲ್ಫ್ ಕೇರ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ, ಅಷ್ಟು ಬ್ಯುಸಿ ಆಗೋಗ್ಬಿಟ್ಟಿದ್ದೆ. ಸೊ ಹಾಗಾಗಿ ಇವಾಗ ಮಾಡ್ಕೊಳ್ತಾ ಇದ್ದೀನಿ. ಸೊ ಕೊಕೊನಟ್ ಆಯಿಲು ಮತ್ತು ಫ್ಲ್ಯಾಕ್ಸ್ ಸೀಡ್ಸು, ಆಮೇಲೆ ವಿಟಮಿನ್ ಇ. ಸೊ ಫ್ಲ್ಯಾಕ್ಸ್ ಸೀಡ್ಸು ನಮ್ಮ ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ, ಹಾಗೆ ಹೇರ್ ರೀಗ್ರೋತ್ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಈ ಸ್ಪ್ಲಿಟ್ ಎಂಡ್ಸ್ ಎಲ್ಲ ಇದ್ದರೆ ಅದು ಕೂಡ ಪ್ರಿವೆಂಟ್ ಆಗುತ್ತೆ. ವಿಟಮಿನ್ ಇ ಕ್ಯಾಪ್ಸಿಲ್ಸು ನಮಗೆ ಎಷ್ಟು ಬೆನಿಫಿಟ್ ಇದೆ ಅಂದರೆ, ಲೈಕ್ ನಮ್ಮದು ಏನಂತಾರೆ ಹೇರ್ ಟೆಕ್ಸ್ಚರ್ನ ತುಂಬ ಸಾಫ್ಟ್ ಮಾಡುತ್ತೆ. ಮಾತ್ರ ಸಿಕ್ಕಾಪಟ್ಟೆ ಒಳ್ಳೆಯದಿದೆ. ನಿಮ್ಮ ಈ ವಿಡಿಯೋ ಯಾರು ನೋಡ್ತಿದ್ದೀರ ಅವರು, ಸೊ ನೀವು ಟ್ರೈ ಮಾಡಿ, ತುಂಬ ಬೆನಿಫಿಟ್ಸ್ ಇದೆ ಮಾತ್ರ ಇದರಿಂದ. ನಾನಂತೂ ಯಾವಾಗಲೂ ಯೂಸ್ ಮಾಡ್ತೀನಿ. ಇಷ್ಟೇ ಚಿಕ್ಕದಿದ್ದು ಹೇರ್ಸ್ ನಂದು ಇಷ್ಟು ದೂರದವರೆಗೂ ಬಂದಿದೆ. ಸೊ ಬಿಕಾಸ್ ಆಫ್ ಹೋಮ್ ರೆಮಿಡಿ. ಸೊ ಈ ಥರ ಎಲ್ಲ ಹೇರ್ ಕೇರ್ ಮಾಡೋದ್ರಿಂದನೇ ನಮ್ಮ ಹೇರು ಇಲ್ಲಿವರೆಗೂ ಉಳ್ಕೊಂಡಿದೆ ಅಂತ ಹೇಳ್ಬೋದು. ಸೊ ಮಗು ಆದಮೇಲಂತೂ ಸಿಕ್ಕಾಪಟ್ಟೆ ಉದುರುತ್ತಾ ಇತ್ತು ಕೂದಲು ನನ್ನಂತೂ. ಸೊ ಕೆಳಗಡೆ ಒಂದು ಚೆನ್ನಾಗಿ ಮ್ಯಾಟ್ ಹಾಕ್ಕೊಂಡು ಕ್ಲೀನ್ ಅಪ್ಲೈ ಮಾಡ್ಕೋಬೇಕು. ಇಲ್ಲ ಅಂದರೆ ನೆಲ ಎಲ್ಲ ಫುಲ್ ಮೆಸ್ಸಿ ಆಗುತ್ತೆ, ಮತ್ತು ಆ ಮೆಸ್ನ ನಾವೇ ಕ್ಲೀನ್ ಮಾಡಬೇಕು. ಸೊ ಹಾಗಾಗಿ ಸೊ ಅಲ್ಲಿ ನನ್ನ ಹಸ್ಬೆಂಡು ನನ್ನ ಮಗಳನ್ನ ಇಟ್ಕೊಂಡಿದ್ದಾರೆ. ಅವ್ರು ಆ ಥರ ಇಟ್ಕೊಂಡಿರೋದಕ್ಕೆ ನನಗೆ ಈ ಥರ ಎಲ್ಲ ನಾನು ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ದೇವ್ರಣೆಗೂ ಏನೂ ಆಗೋಲ್ಲ ಗೈಸ್. ಸೊ ಈ ಥರ ಎಲ್ಲ ಚೆನ್ನಾಗಿ ನಮ್ಮ ಕೂದಲಿಗೆ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು 1 ಅವರ್ ಅಂತೂ ಬಿಡಬೇಕು.
ಈಗ ಕಂಪ್ಲೀಟ್ ಹೇರ್ ಮಾಸ್ಕ್ ರೆಡಿಯಾಗಿದೆ ನಂದು. 1 ಅವರ್ ಬಿಟ್ಟು ಸ್ನಾನ ಮಾಡ್ಕೊಳ್ಬೇಕು. ಇದೇ ಒಂದು ಜೆಲ್ನ ನಾನು ಫೇಸಿಗೆ ಕೂಡ ಅಪ್ಲೈ ಮಾಡ್ತೀನಿ. ಚೆನ್ನಾಗಿ ಫೇಸ್ ಮಸಾಜ್ ಮಾಡಿಕೊಂಡು ಒಂದು 10 ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ತೀನಿ. ಸೊ ಅದರಿಂದ ಸ್ಕಿನ್ ಸಾಫ್ಟ್ ಆಗುತ್ತೆ, ಹಾಗೆ ಪಿಗ್ಮೆಂಟೇಷನ್ ಎಲ್ಲ ಕಡಿಮೆ ಆಗುತ್ತೆ, ಮತ್ತು ಪಿಂಪಲ್ ಮಾರ್ಕ್ಸ್ ಎಲ್ಲ ಏನಿರುತ್ತೆ ಫೇಸಲ್ಲಿ ಅದೆಲ್ಲ ರೆಡ್ಯೂಸ್ ಕೂಡ ಆಗುತ್ತೆ. ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಹಾಕಿರೋದ್ರಿಂದ ಅದು ನಮ್ಮ ಸ್ಕಿನ್ನನ್ನು ತುಂಬ ಸಾಫ್ಟ್, ಲೈಕ್ ಬೇಬಿ ಚೀಕ್ಸ್ ಥರ ಸಾಫ್ಟಾಗಿ ಇಟ್ಕೊಳ್ಳುತ್ತೆ. ಅವನ್ಮ ಮುಟ್ಟಬಾರ್ದು. ನೀ ಯಾಕೆ ಬಂದಿದ್ದು ಇಲ್ಲಿ? ಸುಮ್ಮನೆ ಬಂದ್ಯಾ? ಅಮ್ಮನಿಗೆ ಡಿಸ್ಟರ್ಬ್ ಮಾಡೋಕ್ಕೆ? ಹೇರ್ ಪ್ಯಾಕ್ ಡ್ರೈ ಆಗಲಿಕ್ಕೆ ಇನ್ನೊಂದು 45 ಮಿನಿಟ್ಸ್ ಅಂತೂ ಬೇಕು. ಸೊ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಿರಿಯಾನಿ ಮಾಡ್ತಾಯಿದ್ದಾರೆ. ಹೇಗೆ ಮಾಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಏನು ಮಾಡ್ತಾ ಇದೆಯಾ? ಆಯ್ತಾ ಎಲ್ಲ ಜೋಡಿಸ್ಕೊಂಡೆ. ಬಿರಿಯಾನಿ ಮಾಡೋಕ್ಕೆ ನನ್ನ ಹಸ್ಬೆಂಡ್ ಕಂಪ್ಲೀಟ್ ಏನೇನು ಮಸಾಲೆ ಎಲ್ಲ ಬೇಕು ಅದನ್ನೆಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇದೇನು ಇದು ಈ ಬೌಲಲ್ಲಿರೋದು? ಇದು ಗ್ರೇವಿಗಾ? ಹಾಂ, ಇದು ಗ್ರೇವಿಗೆ ಮಸಾಲೆ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ತೆಂಗಿನಕಾಯಿ ಹಾಲು ಅಲ್ಲ? ಇದು ತೆಂಗಿನಕಾಯಿ ಹಾಲು, ಈರುಳ್ಳಿ, ಮೆಣಸಿನ್ಕಾಯಿ, ಇದರಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಆ್ಯಂಡ್ ಹೋಲ್ ಸ್ಪೈಸಸ್, ಮತ್ತು ಅಕ್ಕಿನೂ ತೊಳೆದಿಟ್ಕೊಂಡಿದ್ದಾರೆ, ಮತ್ತು ಇದು ಮಸಾಲೆದು ನೀರು. ಸೊ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಇವಾಗ ಬಿರಿಯಾನಿ ಮಾಡ್ತಾರೆ. ನೋಡೋಣ ಬನ್ನಿ. ನನ್ನ ಚಾನಲ್ಗೆ ಹಾಯ್ ಮಾಡು. ಏನು ಅಡುಗೆ ಮಾಡ್ತಾ ಇದೀಯ ಇವತ್ತು? ಚಿಕನ್ ಬಿರಿಯಾನಿ ನಾವು ಫ್ರೈ ಮಾಡ್ಕೋಬೇಕು. ನೋಡೋಣ. ಈರುಳ್ಳಿ ಜಾಸ್ತಿ ಆಯ್ತಾ? ಈರುಳ್ಳಿ ಬಿಡು. ಏನು ಮಾಡ್ಕೊಂಬಂದೆ ಇವಾಗ? ಮುಖ ಒರೆಸ್ಕೊಂಡು ಬಂದೆ. ಯಾಕೆ? ನಾನು ವಿಡಿಯೋ ಮಾಡ್ತಿದ್ದೀನಿ ಏನೋ ಕಾನ್ಶಿಯಸ್ಸಿಗೆ ನೀನು ತಲೆ ಹಚ್ಕೊಂಡು ಮುಖ ಎಲ್ಲ ಒರೆಸ್ಕೊಂಡು ಬಂದಿರೋದು ನಿಜ ತಾನೆ? ಹಾಂ, ಅದಕ್ಕೆನಾ? ನಿಜವಾಗ್ಲೂ? ಇಟ್ಸ್ ಓಕೆ ಗೈಸ್. ನನ್ನ ಹಸ್ಬೆಂಡ್ ಸಿಕ್ಕಾಪಟ್ಟೆ ಕ್ಯಾಮ್ರಾ ಶೈ ಪರ್ಸನ್ನು. ಸೊ ಅವ್ರು ಆರಾಮಾಗಿ ಅವ್ರ ಪಾಡಿಗೆ ಅವ್ರು ಅಡುಗೆ ಮಾಡಲಿ, ಡಿಸ್ಟರ್ಬ್ ಮಾಡೋದು ಬೇಡ. ಹೋಗೋಣ ಬನ್ನಿ. ನಾನ್ ವೆಜ್ ಕುಕ್ ಮಾಡಿದ್ಮೇಲೆ ಪಾತ್ರೆಗಳು ಬೀಳಬೇಕಾ ಸಿಕ್ಕಾಪಟ್ಟೆ ಪಾತ್ರೆ ಬಿದ್ದಿತ್ತು. ಸೊ ಅದನ್ನೆಲ್ಲ ನಾನು ಕ್ಲೀನ್ ಮಾಡಿಕೊಂಡೆ. ಅಷ್ಟರಲ್ಲಿ ಚಿಕನ್ ಗ್ರೇವಿ ಆ್ಯಂಡ್ ಚಿಕನ್ ಬಿರಿಯಾನಿ ಎರಡೂ ರೆಡಿಯಾಗಿದೆ. ಇನ್ನೇನು ತಿನ್ನೋದಷ್ಟೇ ಬಾಕಿ. ಚಿಕನ್ ಬಿರಿಯಾನಿ ತೋರಿಸ್ಬಿಡು ಹಂಗೆ. ವಾವ್, ಸೂಪರ್. ಏನು ಚಿಕನ್ ಬಿರಿಯಾನಿ ಚಿಕನ್ ಗ್ರೇವಿ ಎರಡೂ ರೆಡಿ ಆಯಿತು. ಸ್ನಾನ ಒಂದು ಮಾಡ್ಕೊಂಬಂದ್ಬಿಟ್ರೆ ಬ್ಯಾಟಿಂಗ್ ಮಾಡೋದೆ. ಬಿರಿಯಾನಿ ಅಂತೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ಈವನ್ ಗ್ರೇವಿ ಕೂಡ. ನನ್ನ ಹಸ್ಬೆಂಡ್ ಅಂತೂ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಅವರು ನಾನ್ ವೆಜ್ ಕುಕ್ ಮಾಡೋದಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್. ನಮ್ಮ ಮನೇಲಿ ಯಾವಾಗಲೂ ಅವರೇ ನಾನ್ ವೆಜ್ ಕುಕ್ ಮಾಡೋದು. ನನಗೆ ಅಷ್ಟಾಗೇನು ನಾನ್ ವೆಜ್ ಮಾಡೋಕ್ಕೆ ಬರಲ್ಲ. ನನ್ನ ಮಗಳಿಗೂ ಊಟ ಮಾಡಿಸಿ ಮಲಗಿಸಿ ಆರಾಮಾಗಿ ಸ್ವಲ್ಪ ಪೀಸ್ಫುಲ್ಲಾಗಿ ಒಂದು ಮೂವಿ ನೋಡ್ಕೊತ ನಾನು ನನ್ನ ಹಸ್ಬೆಂಡ್ ಇಬ್ಬರು ಈ ಒಂದು ಸಖತ್ತಾಗಿರೋ ಬಿರಿಯಾನಿನ ಎಂಜಾಯ್ ಮಾಡಿದ್ವಿ. ಸೊ ಗೈಸ್, ಇದಾಗಿತ್ತು ಈ ಸಂಡೇ ವ್ಲಾಗ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.